Good morning, children. Welcome to YouTube channel. In the last class, we are discussing about area of parallelogram and triangles and theorems. Parallelograms on the same base and between the same parallels. ಥಿಯರಮ್ ಅನ್ನು ನಾವು ಕಲ್ತಿದ್ವಿ. ಆ ಥಿಯರಮ್ಗಳ ಮೇಲೆ ಲೆಕ್ಕ ಎಕ್ಸಾಂಪಲ್ಸ್ ಪ್ರಾಬ್ಲಮನ್ನು ಕೂಡ ಸಾಲ್ವ್ ಮಾಡಿದ್ವಿ. ಈಗ ನೆಕ್ಸ್ಟ್ ಎಕ್ಸಸೈಸ್ 9.2 ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಈಗ ಫಸ್ಟ್ ಒಂದು ಪ್ರಾಬ್ಲಮ್ ನೋಡೋದಾದರೆ, ಇನ್ ದ ಗಿವನ್ ಫಿಗರ್ ಎ ಬಿ ಸಿ ಡಿ ಈಸ್ ಎ ಪ್ಯಾರಲೋಗ್ರಾಮ್, ಎ ಇ ಪರ್ಪೆಂಡಿಕ್ಯುಲರ್ ಟು ಡಿ ಸಿ ಆ್ಯಂಡ್ ಸಿ ಎ ಪರ್ಪೆಂಡಿಕ್ಯುಲರ್ ಟು ಎ ಡಿ. ಅಂದರೆ ಎ ಬಿ ಸಿ ಡಿ ಅನ್ನೋದೊಂದು ಪ್ಯಾರಲೋಗ್ರಾಮು, ಜೊತೆಗೆ ಎ ಇ ಸಿ ಡಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ, ಜೊತೆಗೆ ಸಿ ಎಫ್ ಎ ಡಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಇಫ್ ಎ ಬಿ ಈಸ್ ಈಕ್ವಲ್ ಟು 16 ಸೆಂಟಿಮೀಟರ್, ಇಫ್ ಎ ಬಿ ಈಸ್ ಈಕ್ವಲ್ ಟು 16 ಸೆಂಟಿಮೀಟರ್ ಅಂತ ತೊಗೊಂಡ್ರೆ, ಎ ಬಿ ಈಸ್ ಈಕ್ವಲ್ ಟು 16 ಸೆಂಟಿಮೀಟರ್, ಎ ಇ ಈಸ್ ಈಕ್ವಲ್ ಟು 8 ಸೆಂಟಿಮೀಟರ್, ಹಾಗಾದರೆ ಎ ಇ ಎಷ್ಟಾಗುತ್ತೆ ಅದು 8 ಸೆಂಟಿಮೀಟರ್ ಆಗುತ್ತೆ. ಆ್ಯಂಡ್ ಸಿ ಎಫ್ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಅಂತ ಹೇಳ್ತಾ ಹೋಗ್ತೀವಿ. ದೇಫರ್ ಎ ಇ ಗೊತ್ತಾಯಿತು, ಸಿ ಎಫ್ ಗೊತ್ತಾಯಿತು. ಫೈಂಡ್ ಎ ಡಿ. ನಾವು ಏನು ಮಾಡ್ಬೋದು, ಎ ಡಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರ್ತಕ್ಕಂಥದ್ದು. ನಿಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಈಸ್ ಈಕ್ವಲ್ ಟು ಬೇಸ್ ಇಂಟು ಆಲ್ಟಿಟ್ಯೂಡ್ ಅಂತ ಹೇಳ್ತಾ ಹೋಗ್ತೀವಿ. ಬೇಸ್ ಇಂಟು ಹೈಟ್ ಅಂತ ಫಾರ್ಮುಲಾ ಇದೆ. ಅದರ ಪ್ರಕಾರ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಈಸ್ ಈಕ್ವಲ್ ಟು ಬೇಸ್ ಇಂಟು ಆಲ್ಟಿಟ್ಯೂಡ್ ಅಂತ ಹೇಳ್ತಾ ಹೋಗ್ತೀವಿ. ಫಾರ್ ಎ ಬಿ ಸಿ ಡಿ ಪ್ಯಾರಲೋಗ್ರಾಮ್, ಎ ಇ ಈಸ್ ಆಲ್ಟಿಟ್ಯೂಡ್, ಡಿ ಸಿ ಈಸ್ ದ ಬೇಸ್. ಡಿ ಸಿ ಏನಾಗುತ್ತೆ ಅವಾಗ ಬೇಸ್ ಆಗುತ್ತೆ. ಈಗ ನಮಗೆ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಈಸ್ ಈಕ್ವಲ್ ಟು ಫಾರ್ಮುಲಾ ಗೊತ್ತಿರುವಾಗ ಬೇಸ್ ಇಂಟು ಆಲ್ಟಿಟ್ಯೂಡ್ ಅಂತ ಗೊತ್ತಿರುತ್ತೆ. ಬೇಸ್ ಅಂದರೆ ಯಾವುದು, ಡಿ ಸಿ, ಆ್ಯಂಡ್ ಆಲ್ಟಿಟ್ಯೂಡ್ ಅಂದರೆ ಯಾವುದು, ಎ ಇ. ಬೇಸ್ ಡಿ ಸಿ, ಆಲ್ಟಿಟ್ಯೂಡ್ ಎ ಇ. ದೆನ್ ಡಿ ಸಿ ಈಸ್ ಈಕ್ವಲ್ ಟು ಎ ಬಿನ ಆಪೋಸಿಟ್ ಸೈಡ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ಅಂತ ಗೊತ್ತಿರುತ್ತೆ. ಹಾಗಾಗಿ ಡಿ ಸಿ ಎಷ್ಟು ಸೆಂಟಿಮೀಟರ್ ಇರುತ್ತೋ ಎ ಬಿನೂ ಕೂಡ ಅಷ್ಟೇ ಸೆಂಟಿಮೀಟರ್ ಇರುತ್ತೆ. ಹಾಗಾಗಿ ನಾವು ಡಿ ಸಿ ಬದಲಾಗಿ ಏನು ಬರ್ಕೋಬೋದು, ಎ ಬಿ ಅಂತ ಬರ್ಕೋಬೋದು. ಎ ಬಿ ಇಂಟು ಎ ಇ ಆಗುತ್ತೆ. ವಾಟ್ ಅಬೌಟ್ ಎ ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ 16 ಸೆಂಟಿಮೀಟರ್ ಅಂತ, 16 ಸೆಂಟಿಮೀಟರ್ ಅಂತ ಬರ್ಕೊಳ್ತೀರಾ. ಇಂಟು ಎ ಇ ಎಷ್ಟಿದೆ, 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಎ ಇ 8 ಸೆಂಟಿಮೀಟರ್ ಅಂತ ಬರ್ಕೊಳ್ತೀರಾ. 16 ಇಂಟು 8 ಈಕ್ವೇಷನ್ 1 ಅಂತ ಬರ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಇಯರ್ ಫಾರ್ ಎ ಬಿ ಸಿ ಡಿ, ಅದೇ ಪ್ಯಾರಲೋಗ್ರಾಮಲ್ಲೇ ನಾವು ಈ ಪ್ಯಾರಲೋಗ್ರಾಮನ್ನು ಉಲ್ಟಾ ಇಟ್ಕೊಂಡಾಗ ಸಿ ಎಫ್ ಪರ್ಪೆಂಡಿಕ್ಯುಲರ್ ಟು ಎ ಡಿ ಅಂತ ತೊಗೊಳ್ತೀವಿ. ಈಗ ಸಿ ಎಫ್ ಎ ಡಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ತಿಳ್ಕೊಳ್ರಿ. ಸಿ ಎಫ್ ಈಸ್ ಆಲ್ಟಿಟ್ಯೂಡ್, ಅವಾಗ ಏನಾಗುತ್ತೆ, ಸಿ ಎಫ್ ಅನ್ನೋದು ಆಲ್ಟಿಟ್ಯೂಡ್ ಆಗುತ್ತೆ. ಆದರೆ ಬೇಸ್ ಯಾವುದಾಗುತ್ತೆ, ಹಾಗಾದರೆ ಎ ಡಿ ಬೇಸ್ ಆಗುತ್ತೆ. ಫಸ್ಟ್ ಕೇಸಲ್ಲಿ ಡಿ ಸಿ ಬೇಸ್ ಆಗಿತ್ತು, ಎ ಇ ಆಲ್ಟಿಟ್ಯೂಡ್ ಆಗಿತ್ತು. ಇಲ್ಲಿ ಸೆಕೆಂಡ್ ಕೇಸಲ್ಲಿ ಎ ಡಿ ಬೇಸ್ ಆಗುತ್ತೆ, ಸಿ ಎಫ್ ಆಲ್ಟಿಟ್ಯೂಡ್ ಆಗುತ್ತೆ. ಅದರ ಪ್ರಕಾರ ಸಿ ಎಫ್ ಈಸ್ ದ ಆಲ್ಟಿಟ್ಯೂಡ್ ಆ್ಯಂಡ್ ಎ ಡಿ ಈಸ್ ದ ಬೇಸ್. therefore we know that a formula area of parallelogram is equal to base into altitude ಅಂತ ಹೇಳ್ತಾ ಹೋಗ್ತೀವಿ. ದೆನ್ ಬೇಸ್ ವ್ಯಾಲ್ಯೂ ಎಷ್ಟಿದೆ, ಬೇಸ್ ಅಂದರೆ ಎ ಡಿ ಇಂಟು ಆಲ್ಟಿಟ್ಯೂಡ್ ಅಂದರೆ ಸಿ ಎಫ್, ಎ ಡಿ ಇಂಟು ಸಿ ಎಫ್ ಅಂತ ಬರ್ಕೊಳ್ತೀವಿ. ದೆನ್ ಎ ಡಿ ಇಂಟು ವಾಟ್ ಅಬೌಟ್ ಸಿ ಎಫ್ ಈಸ್ 10 ಸೆಂಟಿಮೀಟರ್. ದೆನ್ ಎ ಡಿ ಇಂಟು 10 ಅಂತ ಬರ್ಕೊಳ್ತೀರಾ. ಈಕ್ವೇಷನ್ 2 ಫ್ರಮ್ ಈಕ್ವೇಷನ್ 1 and 2 16 ಇಂಟು 8 ಈಸ್ ಈಕ್ವಲ್ ಟು ಎ ಡಿ ಇಂಟು 10 ಅಂತ ಬರ್ಕೋಬೋದು. ಯಾಕಂದರೆ ಏರಿಯಾ ಪ್ಯಾರಲೋಗ್ರಾಮ್ ಈಸ್ ಈಕ್ವಲ್ ಟು 16 ಇಂಟು 8 ಅಂತ ಬಂದಿದೆ. ಏರಿಯಾ ಪ್ಯಾರಲೋಗ್ರಾಮ್ ಈಸ್ ಈಕ್ವಲ್ ಟು ಎ ಡಿ ಇಂಟು 10 ಅಂತ ಬಂದಿದೆ ಈಕ್ವೇಷನ್ 2 ಅಲ್ಲಿ. ಎಲ್ ಎಚ್ ಎಸ್ ಈಕ್ವಲ್ ಆಗಿರೋದ್ರಿಂದ ಆರ್ ಎಚ್ ಎಸ್ ಕೂಡ ಈಕ್ವಲ್ ಆಗಿರುತ್ತೆ. ಫ್ರಮ್ ಈಕ್ವೇಷನ್ 1 and 2 16 ಇಂಟು 8 ಈಸ್ ಈಕ್ವಲ್ ಟು ಎ ಡಿ ಇಂಟು 10. ದೆನ್ ಎ ಡಿ ಈಸ್ ಈಕ್ವಲ್ ಟು 16 ಇಂಟು 8 ಡಿವೈಡ್ ಬೈ 10. ಅವಾಗ ನಾವು ಡಿವೈಡ್ ಮಾಡಿದರೆ 10, ಇಲ್ಲಿ 16 8 128 ಅಂತ ಗೊತ್ತಿರುತ್ತೆ ನಿಮಗೆ. 128 ಡಿವೈಡ್ ಬೈ 10 ಅಂದರೆ 12.8 ಸೆಂಟಿಮೀಟರ್ ಆಗುತ್ತೆ. ದೆನ್ ದ ಲೆಂತ್ ಆಫ್ ಎ ಡಿ ಈಸ್ 12.8 ಸೆಂಟಿಮೀಟರ್. ಹಾಗಾದರೆ ಎ ಡಿಯ ಲೆಂತು 12.8 ಸೆಂಟಿಮೀಟರ್ ಆಗುತ್ತೆ. ಇಲ್ಲಿ ನಾವು ಏರಿಯಾ ಆಫ್ ಪ್ಯಾರಲೋಗ್ರಾಮಿನ ಒಂದು ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಹೋಗಿದ್ದೀವಿ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಇಫ್ ಇ, ಎಫ್, ಜಿ ಆ್ಯಂಡ್ ಎಚ್ ಆರ್ respectively the midpoints of the sides of parallelogram ABCD. If E, F, G and H are respectively the midpoints of the sides of a parallelogram ABCD ಅಂತ ಹೇಳ್ತಾ ಹೋಗ್ತೀವಿ. Show that area of EFGH is equal to 1/2 area of ABCD. ಏರಿಯಾ ಆಫ್ EFGH ಏನಾಗುತ್ತೆ, ABCD ಏರಿಯಾದ ಅರ್ಧದಷ್ಟಿರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. therefore given a parallelogram ABCD where E, F, G and H are the midpoints of AB, BC, CD and AD respectively. ಹಾಗಾದರೆ G is the midpoint of, for example E is the midpoint of AB, F is the midpoint of BC, G is the midpoint of CD and H is the midpoint of AD ಅಂತ ಹೇಳ್ತಾ ಹೋಗ್ತೀವಿ. ಪ್ರೂವ್ ದಟ್, ಟು ಪ್ರೂವ್ ಏನಂತ ಪ್ರೂವ್ ಮಾಡಬೇಕು, ಏರಿಯಾ ಆಫ್ EFGH is equal to 1/2 area of ABCD.
1/2 ಏರಿಯಾ ಆಫ್ ಎ ಬಿ ಸಿ ಡಿ ಅನ್ನೋದು ಪ್ಯಾರಲೋಗ್ರಾಮ್, ಅದರ ಅರ್ಧದಷ್ಟು ಇರುತ್ತೆ. ಯಾವುದ್ರದ್ದು ಏರಿಯಾ? ಇ ಎಫ್ ಜಿ ಎಚ್ನ ಏರಿಯಾ. ಅಂದರೆ ಮಿಡ್ ಪಾಯಿಂಟ್ಸ್ಗಳನ್ನೆಲ್ಲವೂ ಜಾರಿ ಮಾಡಿದ್ರೆ ಒಂದು ಪ್ಯಾರಲೋಗ್ರಾಮ್ ಸಿಗುತ್ತೆ. ಯಾವುದು? ಇ ಎಫ್ ಜಿ ಎಚ್. ಈ ಒಂದು ಪ್ಯಾರಲೋಗ್ರಾಮಿನ ಏರಿಯಾ ಎ ಬಿ ಸಿ ಡಿ ಏನು ಬಿಗ್ಗರ್ ಪ್ಯಾರಲೋಗ್ರಾಮ್ ಇದೆಯಲ್ಲ ಅದರ ಪ್ಯಾರಲೋಗ್ರಾಮಿನ ಏರಿಯಾದ ಅರ್ಧದಷ್ಟು ಇರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಪ್ರೂಫ್: ಜಾಯಿನ್ ಎಚ್ ಆ್ಯಂಡ್ ಎಫ್. ಜಾಯಿನ್ ಎಚ್ ಆ್ಯಂಡ್ ಎಫ್. ಎಚ್ ಮತ್ತು ಎಫ್ ಅನ್ನು ಜಾಯಿನ್ ಮಾಡ್ತಾ ಹೋಗಬೇಕು. ನಾವು ಎ ಡಿ ಪ್ಯಾರಲಲ್ ಟು ಬಿ ಸಿ ಅಂತ ನಿಮಗೆ ಗೊತ್ತಿದೆ. ಅಪೋಸಿಟ್ ಸೈಡ್ಸ್ ಆಫ್ ಪ್ಯಾರಲೋಗ್ರಾಮ್ ಆರ್ ಪ್ಯಾರಲಲ್ ಅಂತ ಹೇಳ್ತಾ ಹೋಗ್ತೀವಿ. ಈಗ ಎ ಬಿ ಸಿ ಡಿ ಅನ್ನೋದು ಪ್ಯಾರಲೋಗ್ರಾಮ್ ಆಗಿರೋದ್ರಿಂದ ಎ ಡಿ ಪ್ಯಾರಲಲ್ ಟು ಬಿ ಸಿ ಆಗಿರುತ್ತೆ. ಸಿಮಿಲರ್ಲಿ ಡಿ ಎಚ್ ಪ್ಯಾರಲಲ್ ಟು ಸಿ ಎಫ್ ಅಂತ ಬರ್ಕೋಬೋದು. ಡಿ ಎಚ್ ಪ್ಯಾರಲಲ್ ಟು ಸಿ ಎಫ್ ಬಿಕಾಸ್ ಪಾರ್ಟ್ಸ್ ಆಫ್ ಪ್ಯಾರಲಲ್ ಲೈನ್ಸ್ ಆರ್ ಪ್ಯಾರಲಲ್ ಅಂತ ಗೊತ್ತಿರುತ್ತೆ. ಬಿಕಾಸ್ ಎಚ್ ಇಸ್ ದ ಪಾಯಿಂಟ್ ಆನ್ ಎ ಡಿ ಆ್ಯಂಡ್ ಎಫ್ ಇಸ್ ದ ಪಾಯಿಂಟ್ ಆನ್ ಬಿ ಸಿ. ಎ ಡಿ ಪ್ಯಾರಲಲ್ ಟು ಬಿ ಸಿ ಇದೆ ಅಂದಮೇಲೆ ಡಿ ಎಚ್ ಪ್ಯಾರಲಲ್ ಟು ಸಿ ಎಫ್ ಅಂತೇಳಿ ಬರ್ಕೊಳ್ಬೋದು. ಬಿಕಾಸ್ ಎಚ್ ಇಸ್ ದ ಪಾಯಿಂಟ್ ಅಥವಾ ಪಾರ್ಟ್ಸ್ ಆಫ್ ಎ ಡಿ ಆ್ಯಂಡ್ ಎಫ್ ಇಸ್ ದ ಪಾರ್ಟ್ ಆಫ್ ಬಿ ಸಿ ಅಂತ ಹೇಳ್ತಾ ಹೋಗ್ತೀವಿ. Therefore also AD is equal to BC. Opposite sides of a parallelogram are equal ಅಂತ ಗೊತ್ತಿರುತ್ತೆ ನಿಮಗೆ. ಹಾಗೆ AD is equal to BC ಅಂತ ಬರ್ಕೋಬೋದು. ದೆನ್ 1/2 AD is equal to 1/2 BC ಅಂದರೆ ಎರಡು ಕಡೆ ಅರ್ಧದಿಂದ ಡಿವೈಡ್ ಮಾಡ್ತಾ ಹೋಗ್ಬೇಕಂದ್ರೆ 2 ಇಂದ ಡಿವೈಡ್ ಮಾಡ್ತಾ ಹೋಗ್ತೀವಿ. 1/2 AD is equal to 1/2 BC ಅಂತ ಹೇಳ್ತೀವಿ. ನೋಡಿ 1/2 AD ಅಂದರೆ DH ಅಂತ ಬರ್ಕೋಬೋದಾ? ಯಾಕಂದರೆ ಎಚ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಡಿ ಅಂದಮೇಲೆ ಎ ಡಿ ಏನಾದರೂ 4 ಸೆಂಟಿಮೀಟರ್ ಇತ್ತು ಅಂದರೆ ಡಿ ಎಚ್ ಎಷ್ಟಿರುತ್ತೆ? 2 ಸೆಂಟಿಮೀಟರ್ ಇರ್ತದೆ. ಅಂದರೆ ಎ ಡಿ ಅರ್ಧದಷ್ಟಿರುತ್ತೆ ತಾನೆ. ಹಾಗಾಗಿ ಅರ್ಧ ಎ ಡಿ ಅಂತ ಹೇಳಿದ್ರೆ ಅದು ಡಿ ಎಚ್ ಈಕ್ವಲ್ ಆಗಿರುತ್ತಾ? ಹಾಗಾಗಿ ನಾವೇಂತ ಬರ್ಕೋಬೋದು? ಡಿ ಎಚ್ ಅಂತೇಳಿ ಬರ್ಕೋಬೋದು. ಅರ್ಥ ಆಯ್ತು ಹೇಳಿದ್ದು? ಎಚ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಡಿ ಅಂದಮೇಲೆ ಆಫ್ ಎ ಡಿ ಅಂದರೆ ಅರ್ಧ ಎ ಡಿ ಅಂದರೆ ಅದು ಡಿ ಎಚ್ಗೆ ಈಕ್ವಲ್ ಆಗಿರುತ್ತೆ. ಬಿಕಾಸ್ ಎ ಡಿ 4 ಸೆಂಟಿಮೀಟರ್ ಅಪ್ಪ ಅಂದರೆ ಇದು 2 ಇರುತ್ತೆ, ಇದು 2 ಇರುತ್ತೆ. ದೇರ್ಫೋರ್ 2 ಸೆಂಟಿಮೀಟರ್ ಇತ್ತು ಅಂದರೆ ಅದು ಡಿ ಎಚ್ ಈಕ್ವಲ್ ಅಂತ ಬರ್ಕೋಬೋದಾ? ಡಿ ಎಚ್ ಇಸ್ ಈಕ್ವಲ್ ಟು ಇದೇ ಥರ ಈ ಕಡೆನೂ ಕೂಡ ಸಿ ಎಫ್ ಅಂತ ಬರ್ಕೊಳ್ತೀವಿ. ಎಚ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಡಿ ಆ್ಯಂಡ್ ಎಫ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ಬಿ ಸಿ. ಅದ್ರ ಪ್ರಕಾರ ಡಿ ಎಚ್ ಇಸ್ ಈಕ್ವಲ್ ಟು ಸಿ ಎಫ್ ಆಗುತ್ತೆ. ಇನ್ನು ಡಿ ಎಚ್ ಎಫ್ ಸಿ ಮೇಲಿನ ಪ್ಯಾರಲೋಗ್ರಾಮನ್ನು ನೋಡ್ತಾ ಹೋಗ್ರಿ. ಇನ್ನು ಡಿ ಎಚ್ ಎಫ್ ಸಿ ಡಿ ಎಚ್ ಇಸ್ ಈಕ್ವಲ್ ಟು ಸಿ ಎಫ್ ಆ್ಯಂಡ್ ಡಿ ಎಚ್ ಪ್ಯಾರಲಲ್ ಟು ಸಿ ಎಫ್. Since one pair of opposite sides are equal and parallel, then DHFC is a parallelogram. ಹಾಗಾಗಿ DH ಈಕ್ವಲ್ ಟು ಸಿ ಎಫ್ ಆಯಿತು. DH ಪ್ಯಾರಲಲ್ ಟು ಸಿ ಎಫ್ ಅಂದಮೇಲೆ DHFC ಅನ್ನೋದು ಪ್ಯಾರಲೋಗ್ರಾಮ್ ಆಗಿರುತ್ತೆ. ಸಿಮಿಲರ್ಲಿ ಎಚ್ ಎ ಬಿ ಎಫ್ ಕೆಳಗಿನ ಒಂದು ಪ್ಯಾರಲೋಗ್ರಾಮು ಕೂಡ ಅದು ಕೂಡ ಪ್ಯಾರಲೋಗ್ರಾಮ್ ಆಗಿರುತ್ತೆ. ಅದೇ ಥರ ನಾವು ಪ್ರೂವ್ ಮಾಡ್ತಾ ಹೋದರೆ ಅದು ಕೂಡ ಪ್ಯಾರಲೋಗ್ರಾಮ್ ಅಂತ ಬರುತ್ತೆ. ಹಾಗಾಗಿ ಎಚ್ ಎ ಬಿ ಎಫ್ ಈಸ್ ಆಲ್ಸೋ ಪ್ಯಾರಲೋಗ್ರಾಮ್ ಅಂತೇಳಿ ಬರಿತಾ ಹೋಗ್ಬೋದು. ಸಿನ್ಸ್ ಡಿ ಎಚ್ ಎಫ್ ಸಿ ಈಸ್ ಎ ಪ್ಯಾರಲೋಗ್ರಾಮ್ ಅಂದರೆ ಡಿ ಸಿ ಪ್ಯಾರಲಲ್ ಟು ಎಚ್ ಎಫ್ ಅಂತ ಹೇಳ್ಬೋದಾ? ಡಿ ಸಿ ಪ್ಯಾರಲಲ್ ಟು ಎಚ್ ಎಫ್, ಡಿ ಸಿಗೆ ಎಚ್ ಎಫ್ ಪ್ಯಾರಲಲ್ ಆಗಿದೆ ಅಂತ ಗೊತ್ತಾಯಿತು. ದೆನ್ ಆ್ಯಸ್ ಎಚ್ ಜಿ ಟ್ರಯಾಂಗಲ್ ಎಚ್ ಜಿ ಎಫ್ ಆ್ಯಂಡ್ ಪ್ಯಾರಲೋಗ್ರಾಮ್ ಡಿ ಎಚ್ ಎಫ್ ಸಿ ಆರ್ ಆನ್ ದ ಸೇಮ್ ಬೇಸ್ ಎಚ್ ಎಫ್ ತಾನೆ. ನೋಡಿ ಈ ಒಂದು ಟ್ರಯಾಂಗಲ್ ಬರ್ತಾ ಹೋಗುತ್ತೆ. ಒಂದು ಡಿ ಎಚ್ ಎಫ್ ಸಿ ಪ್ಯಾರಲೋಗ್ರಾಮು ಜೊತೆಗೆ ಎಚ್ ಜಿ ಎಫ್ ಒಂದು ಟ್ರಯಾಂಗಲ್. ನೋಡಿ ಎರಡು ಟ್ರಯಾಂಗಲ್ಗೆ ಒಂದೇ ಕಾಮನ್ ಬೇಸ್ ಇದೆ. ಯಾವುದಪ್ಪ ಅಂದರೆ ಎಚ್ ಎಫ್ ಅನ್ನೋದು ಕಾಮನ್ ಬೇಸ್. ಅವಾಗ ಎಚ್ ಜಿ ಎಫ್ ಅನ್ನೋದು ಟ್ರಯಾಂಗಲ್ ಆಗುತ್ತೆ. ಡಿ ಎಚ್ ಎಫ್ ಸಿ ಅನ್ನೋದು ಪ್ಯಾರಲೋಗ್ರಾಮ್ ಆಗಿರುತ್ತೆ. ಪ್ಯಾರಲೋಗ್ರಾಮ್ ಮತ್ತು ಟ್ರಯಾಂಗಲ್ ಒಂದೇ ಬೇಸ್ ಮೇಲೆ ಇರೋದ್ರಿಂದ ಅದನ್ನ ಎಚ್ ಎಫ್ ಅನ್ನೋದು ಕಾಮನ್ ಬೇಸ್ ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ ಲೈನ್ಸ್ ಡಿ ಸಿ ಆ್ಯಂಡ್ ಎಚ್ ಎಫ್, ಡಿ ಸಿ ಮತ್ತು ಎಚ್ ಎಫ್ಗಳ ಮಧ್ಯೆ ಇರೋದ್ರಿಂದ ಅವುಗಳ ಏರಿಯಾ ಆಫ್ ಟ್ರಯಾಂಗಲ್ ಎಚ್ ಜಿ ಎಫ್ ಇಸ್ ಈಕ್ವಲ್ ಟು 1/2 ಏರಿಯಾ ಆಫ್ ಡಿ ಎಚ್ ಎಫ್ ಸಿ ಅಂತ ಬರ್ಕೋಬೋದು. ಏರಿಯಾ ಆಫ್ ಟ್ರಯಾಂಗಲ್ ಎಚ್ ಜಿ ಎಫ್ ಇಸ್ ಈಕ್ವಲ್ ಟು 1/2 ಏರಿಯಾ ಆಫ್ ಡಿ ಎಚ್ ಎಫ್ ಸಿ ಬಿಕಾಸ್ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಆಫ್ ಪ್ಯಾರಲೋಗ್ರಾಮ್ ಇಫ್ ದೇ ಹ್ಯಾವ್ ಸೇಮ್ ಬೇಸ್ ಆ್ಯಂಡ್ ಪ್ಯಾರಲಲ್ಸ್ ಅಂತ ಹೇಳ್ತಾರೆ. ಅವಾಗ ಟ್ರಯಾಂಗಲ್ನ ಏರಿಯಾ ಪ್ಯಾರಲೋಗ್ರಾಮಿನ ಏರಿಯಾದ ಅರ್ಧದಷ್ಟಿರುತ್ತೆ ಅಂತೇಳಿ ಗೊತ್ತಾಗ್ತಾ ಹೋಗುತ್ತೆ. ಸಿಮಿಲರ್ಲಿ ಸಿನ್ಸ್ ಎಚ್ ಎ ಬಿ ಎಫ್ ಈಸ್ ಎ ಪ್ಯಾರಲೋಗ್ರಾಮ್, ದೆನ್ ಎಚ್ ಎಫ್ ಪ್ಯಾರಲಲ್ ಟು ಎ ಬಿ, ಎಚ್ ಎಫ್ಗೆ ಎ ಬಿ ಪ್ಯಾರಲ್ ಆಗಿದೆ. ಆ್ಯಸ್ ದ ಟ್ರಯಾಂಗಲ್ ಎಚ್ ಇ ಎಫ್ ಆ್ಯಂಡ್ ಪ್ಯಾರಲೋಗ್ರಾಮ್ ಎಚ್ ಎ ಬಿ ಎಫ್ ಆರ್ ಆನ್ ದ ಸೇಮ್ ಬೇಸ್ ಎಚ್ ಎಫ್ and between the same parallel lines AB and HF and between the same parallel lines AB and HF ಅಂತ ಹೇಳ್ತಾ ಹೋಗ್ತೀವಿ. Then area of triangle HEF is equal to 1/2 area of HF AB. area of triangle HEF triangle ಏರಿಯಾ HF AB ಪ್ಯಾರಲೋಗ್ರಾಮ್ ಏರಿಯಾದ ಅರ್ಧದಷ್ಟಿರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. Equation 2. Adding equation 1 and 2 ಆ್ಯಡ್ ಮಾಡ್ತಾ ಹೋದರೆ ಏರಿಯಾ ಆಫ್ ಟ್ರಯಾಂಗಲ್ HGF
ಇದು ನೋಡಿ, ಇದು ಈಕ್ವೇಷನ್ 1, ಇದು ಈಕ್ವೇಷನ್ 2. ಏರಿಯಾ ಆಫ್ ಟ್ರಯಾಂಗಲ್ ಎಚ್ ಜಿ ಎಫ್ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಎಚ್ ಇ ಎಫ್ ಇಸ್ ಈಕ್ವಲ್ ಟು 1/2 ಏರಿಯಾ ಆಫ್ ಟ್ರಯಾಂಗಲ್ ಡಿ ಎಚ್ ಎಫ್ ಸಿ ಪ್ಲಸ್ 1/2 ಏರಿಯಾ ಆಫ್ ಎಚ್ ಎಫ್ ಎ ಬಿ ಅಂತ ಬರ್ಕೋಬೋದು. ಈಗ ಏರಿಯಾ ಆಫ್ ಟ್ರಯಾಂಗಲ್ ಎಚ್ ಜಿ ಎಫ್ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಎಚ್ ಇ ಎಫ್ ನೋಡಿಲಿ, ಎಚ್ ಜಿ ಎಫ್ ಟ್ರಯಾಂಗಲ್ಲು ಎಚ್ ಇ ಎಫ್ ಟ್ರಯಾಂಗಲ್ ಇವೆರಡು ಟ್ರಯಾಂಗಲ್ನ ಆ್ಯಡ್ ಮಾಡಿದರೆ ನಮಗೇನು ಸಿಗುತ್ತೆ, ಡಿ ಎಚ್ ಎಫ್ ಸಿ ಸಿಗುತ್ತೆ. ದೇರ್ಫೋರ್ ಏರಿಯಾ ಆಫ್ ಎಚ್ ಇ ಎಫ್ ಜಿ ಅಂತ ಹೇಳ್ಬೋದು. ಏರಿಯಾ ಆಫ್ ಎಚ್ ಇ ಎಫ್ ಜಿ, ಡಿ ಎಚ್ ಎಫ್ ಸಿ ಅಲ್ಲ, ಏರಿಯಾ ಆಫ್ ಎಚ್ ಇ ಎಫ್ ಜಿ ಪ್ಯಾರಲೋಗ್ರಾಮ್ ಇರ್ತಾರೆ ಅದು ಈಸ್ ಈಕ್ವಲ್ ಟು 1/2 ಕಾಮನ್ ತಗೊಂಡ್ರೆ 1/2 ಹೊರಬರ್ ಕೊಡ್ರಿ, ಏರಿಯಾ ಆಫ್ ಡಿ ಎಚ್ ಎಫ್ ಸಿ ಪ್ಲಸ್ ಏರಿಯಾ ಆಫ್ ಎಚ್ ಎಫ್ ಎ ಬಿ ಅಂತ ಬರ್ಕೋಬೋದು. ದೆನ್ ಏರಿಯಾ ಆಫ್ ಇ ಎಫ್ ಜಿ ಎಚ್ ಈಸ್ ಈಕ್ವಲ್ ಟು ನೋಡಿಲಿ, ಡಿ ಎಚ್ ಎಫ್ ಸಿ ಈ ಪ್ಯಾರಲೋಗ್ರಾಮು ಜೊತೆಗೆ ಎಚ್ ಎಫ್ ಬಿ ಎ ಈ ಪ್ಯಾರಲೋಗ್ರಾಮ್, ಇವೆರಡು ಪ್ಯಾರಲೋಗ್ರಾಮಿನ ಏರಿಯಾವನ್ನು ಕೂಡಿದರೆ ಏನು ಸಿಗುತ್ತೆ, ಒಂದು ದೊಡ್ಡ ಪ್ಯಾರಲೋಗ್ರಾಮ್ ಸಿಗುತ್ತೆ. ಯಾವುದು, ಎ ಬಿ ಸಿ ಡಿ ಪ್ಯಾರಲೋಗ್ರಾಮ್. ದೆ 1/2 ಏರಿಯಾ ಆಫ್ ಎ ಬಿ ಸಿ ಡಿ ಅಂತ ಬರ್ಕೋಬೋದು. ಅಂದರೆ ಅರ್ಥ ಏನು, ಏರಿಯಾ ಆಫ್ ಇ ಎಫ್ ಜಿ ಎಚ್ ಇಸ್ ಈಕ್ವಲ್ ಟು 1/2 ಏರಿಯಾ ಆಫ್ ಎ ಬಿ ಸಿ ಡಿ ಎನ್ಸ್ ದ ಪ್ರೂಫ್. ಈ ರೀತಿ ಪ್ರೂವ್ ಮಾಡ್ತಾ ಹೋಗ್ತೀವಿ. P and Q are any two points lying on the sides DC and AD respectively of a parallelogram ABCD. Show that area of APB is equal to area of BQC. Area of APB is equal to area of BQC. Okay. ಎ ಪ್ಯಾರಲೋಗ್ರಾಮ್ ಎ ಬಿ ಸಿ ಡಿ ಅನ್ನೋದನ್ನು ಪ್ಯಾರಲೋಗ್ರಾಮ್ ಅಂತ ಹೇಳ್ತಾ ಹೋಗ್ತೀವಿ. ಎ ಪ್ಯಾರಲೋಗ್ರಾಮ್ ಎ ಬಿ ಸಿ ಡಿ ವೇರ್ ಪಿ ಆ್ಯಂಡ್ ಕ್ಯೂ ಆರ್ ಎನಿ ಪಾಯಿಂಟ್ಸ್ ಆನ್ ಡಿ ಸಿ ಆ್ಯಂಡ್ ಎ ಡಿ. ಡಿ ಸಿ ಮೇಲೆ ಪಿ ಪಾಯಿಂಟ್ ಇದೆ, ಎ ಡಿ ಮೇಲೆ ಕ್ಯೂ ಪಾಯಿಂಟ್ ಇದೆ. ಪಿ ಆ್ಯಂಡ್ ಕ್ಯೂ ಆರ್ ಎನಿ ಪಾಯಿಂಟ್ಸ್ ಆನ್ ಡಿ ಸಿ ಆ್ಯಂಡ್ ಎ ಡಿ ರೆಸ್ಪೆಕ್ಟಿವ್ಲಿ. ಟು ಪ್ರೂವ್ ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಬಿ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಬಿ ಕ್ಯೂ ಸಿ. ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಬಿ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಬಿ ಕ್ಯೂ ಸಿ ಅಂತ ಪ್ರೂವ್ ಮಾಡಬೇಕು. Proof ABCD is a parallelogram, so AB parallel to CD and AD parallel to BC. AB ಗೆ CD parallel ಆಗಿದೆ, AD ಗೆ BC parallel ಆಗಿದೆ. Opposite sides of parallelogram are parallel ಅಂತ ಹೇಳ್ತಾ ಹೋಗ್ತೀವಿ. Triangle APB and parallelogram ABCD lie on the same base AB and are between the same parallel lines AB and DC ಅಂತ ಹೇಳ್ತಾ ಹೋಗ್ತೀವಿ. A triangle APB and parallelogram ABCD lie on the same base AB and are between the same parallel lines AB and DC. ಹಾಗಾಗಿ therefore area of triangle APB is equal to 1/2 area of ABCD ಅಂತ ಬರ್ಕೋಬೋದು ಈಕ್ವೇಷನ್ 1. ಬಿಕಾಸ್ ಏರಿಯಾ ಆಫ್ ಟ್ರಯಾಂಗಲ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಥಿಯರಮ್ ಪ್ರಕಾರ ಟ್ರಯಾಂಗಲ್ನ ಏರಿಯಾ ಪ್ಯಾರಲೋಗ್ರಾಮಿನ ಏರಿಯಾವಾದ ಅರ್ಧದಷ್ಟಿರುತ್ತೆ ಅಂತ ಗೊತ್ತಾಗ್ತದೆ. ಅದೇ ಥರ ಇನ್ನೊಂದು ನೋಡಿ, ಈಗ ಉಲ್ಟಾ ಹಿಡ್ಕೊಂಡಾಗ ಕ್ಯೂ ಬಿ ಸಿ ಟ್ರಯಾಂಗಲ್ಲು ಆ್ಯಂಡ್ ಪ್ಯಾರಲೋಗ್ರಾಮ್ ಎ ಬಿ ಸಿ ಡಿ ಲೈ ಆನ್ ದ ಸೇಮ್ ಬೇಸ್ ಬಿ ಸಿ ಆ್ಯಂಡ್ ಆರ್ ಬಿಟ್ವೀನ್ ಸೇಮ್ ಪ್ಯಾರಲಲ್ ಲೈನ್ಸ್ ಎ ಡಿ ಆ್ಯಂಡ್ ಬಿ ಸಿ ಅಂತ ಗೊತ್ತಾಯಿತು. ಅದು ಕೂಡ ಥಿಯರಮ್ ಪ್ರಕಾರ ಏರಿಯಾ ಆಫ್ ಟ್ರಯಾಂಗಲ್ ಬಿ ಕ್ಯೂ ಸಿ ಇಸ್ ಈಕ್ವಲ್ ಟು 1/2 ಏರಿಯಾ ಆಫ್ ಎ ಬಿ ಸಿ ಡಿ ಅಂತ ಹೇಳ್ತಾ ಹೋಗ್ತೀವಿ. ಈಕ್ವೇಷನ್ 2 ಅಂತ ಆಯಿತು. ಫ್ರಮ್ ಈಕ್ವೇಷನ್ 1 and 2 ಏರಿಯಾ ಆಫ್ ಎ ಪಿ ಬಿ ಇಸ್ ಈಕ್ವಲ್ ಟು ಏರಿಯಾ ಆಫ್ ಬಿ ಕ್ಯೂ ಸಿ ಅಂತ ಬರ್ಕೋಬೋದು. ಭಾಳ ಈಸಿ ಪ್ರಾಬ್ಲಮ್ ಇದು. ನೆಕ್ಸ್ಟ್, ಇನ್ ದ ಗಿವನ್ ಫಿಗರ್ P is a point in interior of a parallelogram ABCD. Show that first one area of APB plus area of PCD is equal to 1/2 area of ABCD ಅಂತ ಪ್ರೂವ್ ಮಾಡಬೇಕು. ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. P is a point in the interior of a parallelogram. ಇಂಟೀರಿಯರ್ ರೀಜನಲ್ಲಿ ಇರ್ತಕ್ಕಂಥ ಒಂದು ಪ್ಯಾರಲೋಗ್ರಾಮ್ ಎ ಬಿ ಸಿ ಡಿಯ ಇಂಟೀರಿಯರ್ ರೀಜನಲ್ಲಿ ಇರ್ತಕ್ಕಂಥ ಒಂದು ಪಾಯಿಂಟು. ಅರ್ಥ ಆಯ್ತಾ? ಪ್ರೂಫ್ ಸಿನ್ಸ್ ಎ ಬಿ ಸಿ ಡಿ ಇಸ್ ಎ ಪ್ಯಾರಲೋಗ್ರಾಮ್, ಎ ಬಿ ಪ್ಯಾರಲಲ್ ಟು ಸಿ ಡಿ ಆ್ಯಂಡ್ ಎ ಡಿ ಪ್ಯಾರಲಲ್ ಟು ಬಿ ಸಿ ಅಂತ ಹೇಳ್ತಾ ಹೋಗ್ತೀವಿ. ವಿ ಡ್ರಾ ಲೈನ್ ಇ ಎಫ್ ಪಾಸಿಂಗ್ ಥ್ರೂ ಪಿ ಪ್ಯಾರಲಲ್ ಟು ಎ ಬಿ ಆ್ಯಂಡ್ ಡಿ ಸಿ. ಇ ಎಫ್ ಅನ್ನೋ ಲೈನ್ ಡ್ರಾ ಮಾಡಬೇಕು, ಅದು ಪಿ ಪಾಯಿಂಟ್ ಮುಖಾಂತರ ಡ್ರಾ ಮಾಡಬೇಕು. ಜೊತೆಗೆ ಅದೇನಾಗಿರಬೇಕು, ಎ ಬಿಗೆ ಮತ್ತು ಡಿ ಸಿಗೆ ಪ್ಯಾರಲಲ್ ಆಗಿರಬೇಕು. ಆ ರೀತಿ ಡ್ರಾ ಮಾಡ್ತಾ ಹೋಗಿ. ದೆನ್ ವಿ ಡ್ರಾ ಲೈನ್ ಇ ಎಫ್ ಲೈನ್ ಡ್ರಾ ಮಾಡಿದ್ವಿ. ಇಯರ್ ಎ ಇ ಪ್ಯಾರಲಲ್ ಟು ಬಿ ಎಫ್ ಅಂತ ಹೇಳ್ತಾ ಹೋಗ್ತೀವಿ. ಎ ಇ ಪ್ಯಾರಲಲ್ ಟು ಬಿ ಎಫ್ ಬಿಕಾಸ್ ಆ್ಯಸ್ ಎ ಡಿ ಪ್ಯಾರಲಲ್ ಟು ಬಿ ಸಿ ಆ್ಯಂಡ್ ಪಾರ್ಟ್ಸ್ ಆಫ್ ಪ್ಯಾರಲಲ್ ಸೈಡ್ಸ್ ಆರ್ ಪ್ಯಾರಲಲ್ ಅಂತ ಹೇಳ್ತಾ ಹೋಗ್ತೀವಿ. ಸಿಮಿಲರ್ಲಿ ಎ ಬಿ ಪ್ಯಾರಲಲ್ ಟು ಇ ಎಫ್ ಬೈ ಕನ್ಸ್ಟ್ರಕ್ಷನ್ ಪ್ರಕಾರ ಎ ಬಿ ಪ್ಯಾರಲಲ್ ಟು ಇ ಎಫ್ ಅಂತ ಬರ್ಕೊಳ್ತೀವಿ. ದೇರ್ಫೋರ್ ಎ ಇ ಪ್ಯಾರಲಲ್ ಟು ಬಿ ಎಫ್, ಎ ಬಿ ಪ್ಯಾರಲಲ್ ಟು ಇ ಎಫ್, ದೆನ್ ಎ ಬಿ ಎಫ್ ಇ, ಎ ಬಿ ಎಫ್ ಇ ಅಥವಾ ಇ ಎಫ್ ಬಿ ಎ ಈಸ್ ಎ ಪ್ಯಾರಲೋಗ್ರಾಮ್ ಅಂತ ಹೇಳ್ಬೋದಾ? ಇ ಎಫ್ ಬಿ ಎ ಒಂದು ಪ್ಯಾರಲೋಗ್ರಾಮ್ ಅಂತ ಗೊತ್ತಾಯಿತು. ಸಿಮಿಲರ್ಲಿ ಇ ಎಫ್ ಸಿ ಡಿ ಈಸ್ ಆಲ್ಸೋ ಪ್ಯಾರಲೋಗ್ರಾಮ್. ಕೆಳಗಿನ ಇ ಎಫ್ ಸಿ ಡಿ ಈಸ್ ಆಲ್ಸೋ ಪ್ಯಾರಲೋಗ್ರಾಮ್. ಅದೇ ಪ್ರಕಾರ ಅದು ಕೂಡ ಪ್ಯಾರಲೋಗ್ರಾಮ್ ಆಗುತ್ತೆ. ನಾವು ಟ್ರಯಾಂಗಲ್ ಎ ಪಿ ಬಿ and parallelogram EFB are on the same base AB and between the same parallels AB and EF. ಇಲ್ಲಿ ಕಾಣ್ತಾ ಇದೆಯಲ್ಲ ಗ್ರೀನ್ ಕಲರ್ ಟ್ರಯಾಂಗಲ್ ಎ ಬಿ ಪಿ
ಮತ್ತು ಎ ಬಿ ಎಫ್ ಇ ಈ ಒಂದು ಪ್ಯಾರಲೋಗ್ರಾಮ್ ಎರಡೂ ಒಂದೇ ಬೇಸ್ ಮೇಲೆ ಇದ್ದಾವೆ, ಎ ಬಿ ಅನ್ನೋ ಬೇಸ್ ಮೇಲೆ ಇದ್ದಾವೆ. ಆ್ಯಂಡ್ ಬಿಟ್ವೀನ್ ಸೇಮ್ ಪ್ಯಾರಲಲ್ಸ್ ಎ ಬಿ ಆ್ಯಂಡ್ ಇ ಎಫ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಟ್ರಯಾಂಗಲ್ನ ಏರಿಯಾ ಈ ಒಂದು ಪ್ಯಾರಲೋಗ್ರಾಮ್ ಏರಿಯಾದ ಅರ್ಧದಷ್ಟು ಇರುತ್ತಾ. ಏರಿಯಾ ಆಫ್ ಟ್ರಯಾಂಗಲ್ ಪಿ ಸಿ ಡಿ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಬಿ ಈಸ್ ಈಕ್ವಲ್ ಟು 1/2 ಏರಿಯಾ ಆಫ್ ಇ ಎಫ್ ಎ ಬಿ ಎ ಅಂತ ಹೇಳ್ಬೋದು. ಅದ್ರ ಪ್ರಕಾರನೇ ಈಗ ನಾವು ಕೆಳಗಿನ ಟ್ರಯಾಂಗಲ್ ತಗೊಂಡ್ರೆ ಪಿ ಸಿ ಡಿ ಟ್ರಯಾಂಗಲ್ ತೊಗೊಳ್ತೀವಿ. ಪಿ ಸಿ ಡಿ ಟ್ರಯಾಂಗಲ್ ಜೊತೆಗೆ ಇ ಎಫ್ ಸಿ ಡಿ ಪ್ಯಾರಲೋಗ್ರಾಮ್ ಆರ್ ಆನ್ ದ ಬೇಸ್ ಸೇಮ್ ಬೇಸ್ ಡಿ ಸಿ ಆ್ಯಂಡ್ ಬಿಟ್ವೀನ್ ಸೇಮ್ ಪ್ಯಾರಲಲ್ಸ್ ಇ ಎಫ್ ಆ್ಯಂಡ್ ಸಿ ಡಿ ಅಂತ ಹೇಳ್ತಾ ಹೋಗ್ತೀವಿ. ದೆನ್ ಏರಿಯಾ ಆಫ್ ಟ್ರಯಾಂಗಲ್ ಪಿ ಸಿ ಡಿ ಈಸ್ ಈಕ್ವಲ್ ಟು 1/2 ಏರಿಯಾ ಆಫ್ ಇ ಎಫ್ ಸಿ ಡಿ ಅಂತ ಹೇಳ್ತಾ ಹೋಗ್ತೀವಿ. ಹ್ಯಾಡಿಂಗ್ ಈಕ್ವೇಷನ್ 1 and 2 ವಿ obtain area of triangle APB plus area of triangle PCD is equal to 1/2 area of EFBA plus 1/2 area of EFCD ಅಂತ ಹೇಳ್ತಾ ಹೋಗ್ತೀವಿ. ದೆನ್ ಏರಿಯಾ ಆಫ್ ಟ್ರಯಾಂಗಲ್ APB plus area of triangle PCD is equal to 1/2 area of ಈಗ EFBA ಜೊತೆಗೆ EFCD ಇವೆರಡು ಪ್ಯಾರಲೋಗ್ರಾಮನ್ನು ಆ್ಯಡ್ ಮಾಡಿದ್ರೆ ನಮಗೇನು ಸಿಗುತ್ತೆ, ABCD ಪ್ಯಾರಲೋಗ್ರಾಮ್ ಸಿಗುತ್ತೆ. ಹಾಗಾಗಿ ABCD ಅಂತ ಬರ್ಕೋಬೋದು. ದೇರ್ಫೋರ್ ನೋಡಿ ಈಗ ಸೆಕೆಂಡ್ ಒನ್ ಸೇಮ್ ಪ್ರಾಬ್ಲಮು. ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಡಿ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಪಿ ಬಿ ಸಿ ಇಸ್ ಈಕ್ವಲ್ ಟು ಏರಿಯಾ ಆಫ್ ಎ ಪಿ ಬಿ ಪ್ಲಸ್ ಏರಿಯಾ ಆಫ್ ಪಿ ಸಿ ಡಿ ಅಂತ ಪ್ರೂವ್ ಮಾಡಬೇಕು. ನೋಡಿ ಎ ಬಿ ಸಿ ಡಿ ಇಸ್ ಎ ಪ್ಯಾರಲೋಗ್ರಾಮ್ ಅಂತ ಗೊತ್ತಾಯಿತು. ಏರಿಯಾ ಆಫ್ ಎ ಪಿ ಡಿ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಪಿ ಬಿ ಸಿ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಬಿ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಪಿ ಸಿ ಡಿ ಅಂತ ಹೇಳ್ತಾ ಪ್ರೂವ್ ಮಾಡಬೇಕಾಗಿರೋದು. ಸಿನ್ಸ್ ಎ ಬಿ ಸಿ ಡಿ ಇಸ್ ಎ ಪ್ಯಾರಲೋಗ್ರಾಮ್ ಇನ್ ವಿಚ್ ಎ ಬಿ ಪ್ಯಾರಲಲ್ ಟು ಸಿ ಡಿ ಆ್ಯಂಡ್ ಎ ಡಿ ಪ್ಯಾರಲಲ್ ಟು ಬಿ ಸಿ. ಎ ಬಿಗೆ ಸಿ ಡಿ ಪ್ಯಾರಲಲ್ ಆಗಿದೆ, ಎ ಡಿಗೆ ಬಿ ಸಿ ಪ್ಯಾರಲಲ್ ಅಂತ ಹೇಳ್ತಾ ಹೋಗ್ತೀವಿ. ವಿ ಡ್ರಾ ಲೈನ್ ಜಿ ಎಚ್ ಪಾಸಿಂಗ್ ಥ್ರೂ ಪಿ. ಜಿ ಎಚ್ ಲೈನ್ ಡ್ರಾ ಮಾಡಬೇಕು ಪಾಯಿಂಟ್ ಪಿ ಪಾಯಿಂಟ್ ಮುಖಾಂತರ. ಅದೇನಾಗಿರ್ಬೇಕಪ್ಪ ಅಂದರೆ ಎ ಡಿಗೆ ಪ್ಯಾರಲ್ ಆಗಿರುವ ಹಾಗೆ ಡ್ರಾ ಮಾಡ್ತಾ ಹೋಗಬೇಕು. ಜಿ ಎಚ್ ಪ್ಯಾರಲಲ್ ಟು ಎ ಡಿ ಪ್ಯಾರಲಲ್ ಟು ಬಿ ಸಿ ಅಂತ ಹೇಳ್ತೀವಿ. ಇದು ಕನ್ಸ್ಟ್ರಕ್ಷನ್. ಇಯರ್ ಜಿ ಎಚ್ ಪ್ಯಾರಲಲ್ ಟು ಎ ಡಿ, ಇಯರ್ ಜಿ ಎಚ್ ಪ್ಯಾರಲಲ್ ಟು ಎ ಡಿ ಆ್ಯಸ್ ಎ ಬಿ ಪ್ಯಾರಲಲ್ ಟು ಸಿ ಡಿ ಆ್ಯಂಡ್ ಪಾರ್ಟ್ಸ್ ಆಫ್ ಪ್ಯಾರಲಲ್ ಸೈಡ್ಸ್ ಆರ್ ಪ್ಯಾರಲಲ್. ಎ ಜಿ ಎಚ್ ಡಿ ಈಸ್ ಎ ಪ್ಯಾರಲೋಗ್ರಾಮ್. ಅವಾಗ ಏನು ಹೇಳ್ತಾ ಹೋಗ್ತೀವಿ, ಎ ಜಿ ಎಚ್ ಡಿ ಈಸ್ ಎ parallelogram as both pair of opposite sides are parallel ಅಂತ ಹೇಳ್ತಾ ಹೋಗ್ತೀವಿ. Similarly, GBCH is a parallelogram. Now triangle APD and parallelogram AGHD are on the same base AD and between same parallels AD and GH. Therefore, area of triangle APD is equal to 1/2 area of AGHD ಅಂತ ಹೇಳ್ತಾ ಹೋಗ್ತೀವಿ. Similarly, ಅದೇ ಥರ ಇನ್ನೊಂದು ನೋಡಿ, PBC ಟ್ರಯಾಂಗಲ್ ಜೊತೆಗೆ ಜಿ ಬಿ ಸಿ ಎಚ್ ಪ್ಯಾರಲೋಗ್ರಾಮ್ ಎರಡು ಒಂದೇ ಬೇಸ್ ಮೇಲೆ ಇದ್ದಾವೆ. ಹಾಗಾಗಿ ಏರಿಯಾ ಆಫ್ ಟ್ರಯಾಂಗಲ್ ಪಿ ಸಿ ಬಿ ಇಸ್ ಈಕ್ವಲ್ ಟು 1/2 ಏರಿಯಾ ಆಫ್ ಜಿ ಬಿ ಸಿ ಎಚ್ ಅಂತ ಹೇಳ್ತಾ ಹೋಗ್ಬೋದು. ಆ್ಯಡಿಂಗ್ ಈಕ್ವೇಷನ್ 1 and 2 ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಡಿ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಪಿ ಸಿ ಬಿ ಇಸ್ ಈಕ್ವಲ್ ಟು 1/2 ಏರಿಯಾ ಆಫ್ ಎ ಜಿ ಎಚ್ ಡಿ ಪ್ಲಸ್ 1/2 ಏರಿಯಾ ಆಫ್ ಜಿ ಬಿ ಸಿ ಎಚ್. 1/2 ಕಾಮನ್ ತಗೊಂಡ್ರೆ ಈಗ ಎ ಜಿ ಎಚ್ ಡಿ ಜೊತೆಗೆ ಜಿ ಬಿ ಸಿ ಎಚ್ ಇವೆರಡನ್ನೂ ಆ್ಯಡ್ ಮಾಡಿದರೆ ಎ ಬಿ ಸಿ ಡಿ ಸಿಗುತ್ತೆ. Therefore, area of APD plus area of PBC is equal to 1/2 area of ABCD. In part 1, we proved that area of triangle APB plus area of triangle PCD is equal to 1/2 area of ABCD ಅಂತ ಪ್ರೂವ್ ಮಾಡಿದ್ವಿ. ಅದ್ರ ಪ್ರಕಾರ 1/2 ಏರಿಯಾ ಆಫ್ ABCD ಏನಕ್ಕೆ ಈಕ್ವಲ್ ಆಗಿರ್ತೈತೆ, ಎರಡು ಟ್ರಯಾಂಗಲ್ನ ಏರಿಯಾಗೆ ಈಕ್ವಲ್ ಆಗಿರುತ್ತೆ ಸಮ್ ಆಫ್. ದೇರ್ಫೋರ್ ಏರಿಯಾ ಆಫ್ ಟ್ರಯಾಂಗಲ್ PBD ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ PBC is equal to 1/2 ಏರಿಯಾ ಆಫ್ ABCD ಬದಲಿಗೆ ನಾವು ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಬಿ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಪಿ ಸಿ ಡಿ ಅಂತ ಬರ್ಕೋಬೋದು. ಹೆನ್ಸ್ ದ ಪ್ರೂಫ್. ಈ ರೀತಿಯಾಗಿ ನಾವು ಪ್ರೂವ್ ಮಾಡ್ತಾ ಹೋಗಬೇಕು. ಇದಿಷ್ಟು ಈ ಕ್ಲಾಸಲ್ಲಿ ಕಲಿತಂಥ ಪ್ರಾಬ್ಲಮ್ಸು. ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದಂಥ ಪ್ರಾಬ್ಲಮ್ಸ್ಗಳನ್ನು ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.